ನೋಡಿ ಇವರೇ ಅವರವ್ರ ಅಭಿಮಾನೋತ್ಸವ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾಕೆ ಕೇಳ್ತೀರಾ? ಅದು ಅವ್ರದ್ದಾಯಿತು, ಅವ್ರ ಪಕ್ಷದ ಕಾರ್ಯಕ್ರಮ ಆಯಿತು, ಅವ್ರ ಅಭಿಮಾನಿಗಳು ಮಾಡಿದ್ವಿ, ಖಾಸಗಿ ಕಾರ್ಯಕ್ರಮ, ಅದಕ್ಕೆ ನಮ್ಮ ಪಕ್ಷಕ್ಕೆ ಏನು ಸಂಬಂಧ? ಈಗ ನಾವು ಹೇಳೋದಕ್ಕಿಂತ ನಿನ್ನೆ ಅವ್ರ ಕೆಲವು ಶಾಸಕರು ಇರ್ಬೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ತಾವು ಕೇಳಬೇಕಲ್ಲ. ನಾವು ಹೊರಗಿನವ್ರು ಆಗ್ತೀವಿ, ಸಂಪೂರ್ಣ ಬೆಂಬಲ ಇಲ್ಲ ಅಂತ ಅವ್ರ ಶಾಸಕರೇ ಹೇಳ್ತಾ ಇದ್ದಾರೆ. ಅವ್ರ ಶಾಸಕರೇ ಒಬ್ಬರು ಹೇಳ್ತಾ ಇದ್ದಾರೆ, ಅವರಿಗೇನಾದರೂ ಗೌರವ ಇದ್ದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಇಂಥ ಕಾರ್ಯಕ್ರಮಗಳು ಮಾಡಬಾರ್ದು, ಸಾಕಷ್ಟು ಪ್ರಕರಣಗಳು ಅವ್ರ ಮೇಲಿದೆ, ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ, ಮೇ 20ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಒಂದು ಇದು ಬರೋದಿದೆ. ನಾವೆಲ್ಲ ಹೇಳ್ತಾ ಇರೋದು, ಅವ್ರೇ ಹೇಳ್ತಾ ಇರೋದು, ಅಭಿಮಾನಿಗಳು ಏನಾದರೂ ಮಾಡ್ಕೋತಾರೆ ಮಾಡ್ಕೊಳ್ಳಿ, ಆದರೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಉತ್ತರ ಕೊಡಲಿ. ಅಲ್ಲಿ ಒಂದು 50,000 60,000 ಜನ ಸೇರ್ತಾರಲ್ಲ, ಅಲ್ಲಿ ಉತ್ತರ ಕೊಡಲಿ. ಅವರು ನಮಗೇನು ಮಾಡೋದಿದೆ ಅದಕ್ಕೆ? ಇದು ಮೋಸ್ಟ್ಲಿ ಏನು ಅನಿಸ್ತಾ ಇದೆ ಅಂದರೆ, ಈ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲಿಂದ ಯಾವ ಉಪಚುನಾವಣೆಯಲ್ಲೂ ಬಿ ಜೆ ಪಿಯವರು ಜಯ ಸಾಧಿಸಿಲ್ಲ. ಮತ್ತು ಅಸೆಂಬ್ಲಿನಲ್ಲಿರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ಸುಮ್ಮನೆ ಕಾಟಾಚಾರಕ್ಕೆ ಆರೋಪಗಳು ಮಾಡಿಬಿಟ್ಟು ಗಾಳಿನಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು, ಮೇಲ್ಮನೆದವ್ರು ಇರ್ಬೋದು, ಕೆಳಗಿನ ಮನೆಯವ್ರು ಇರ್ಬೋದು, ಮತ್ತು ನಿಮ್ಮ ರಾಜ್ಯಾಧ್ಯಕ್ಷರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂದ್ಬಿಟ್ಟು ಬಿ ಜೆ ಪಿಯವ್ರು ಹೇಳ್ತಾ ಇದ್ರು. ನೀವೇ ನೋಡಿದರೆ ಎಷ್ಟು ಸರಿ ಡೆಲ್ಲಿಗೆ ಬದಲಾವಣೆ ಆಗಬೇಕು ಅಂದ್ಬಿಟ್ಟು ಹೋಗಿ ಬರೋರು ಬಂದಿದ್ದಾರೆ. ಸೊ ಅದರಿಂದ ಬಹುಶಃ ಅವರ ಸ್ಥಾನಮಾನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಅಭಿಮಾನೋತ್ಸವ ಇರಬೇಕು ಅಂತ ಅವರು ಬಿ ಜೆ ಪಿ ಎಮ್ ಎಲ್ ಎಗಳು ಹೇಳ್ತಾ ಇರೋದು. ಸೊ ಕಾಂಗ್ರೆಸ್ ಹ್ಯಾಸ್ ನೋ ಒಪಿನಿಯನ್ ಅಬೌಟ್ ಇಟ್.